ದೇಶದಲ್ಲಿ ಶುರುವಾಯಿತು ಬಿಸಿ ಬಿಸಿ ಬಜೆಟ್ ಚರ್ಚೆ. ಈ ಬಾರಿ ಕೇಂದ್ರ ಬಜೆಟ್ ಭಾನುವಾರ ಮಂಡನೆ ಆಗ್ತಾ ಇದೆ. ವಾಡಿಕೆಯಂತೆ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆಯಾಗುತ್ತೆ. ಆದರೆ ಈ ಬಾರಿ ಫೆಬ್ರವರಿ 1 ಭಾನುವಾರ ಬಂದಿದೆ, ಅಂದ್ರೆ ರಜಾ ದಿನವಾದ್ರೂ ಕೇಂದ್ರ ಬಜೆಟ್ ಮುಂಗಡ ಪತ್ರ ಮಂಡನೆಯಾಗಲಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಮುಂಗಡ ಪತ್ರ ಮಂಡನೆಯಾಗುತ್ತೆ. ಜನವರಿ 28ರಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಶುರುವಾಗಲಿದೆ. ನಿರ್ಮಲಾ ಸೀತಾರಾಮನ್ರಿಂದ ದಾಖಲೆಯ 9ನೇ ಬಜೆಟ್ ಮಂಡನೆಯಾಗುತ್ತೆ ಫೆಬ್ರವರಿ 1ಕ್ಕೆ. ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದ ಕೇಂದ್ರ ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಾಡಿಕೆಯಂತೆ ಫೆಬ್ರವರಿ 1ರಂದೇ ಮಂಡಿಸಲಿದ್ದಾರೆ. ಇದರೊಂದಿಗೆ ಈ ಸಲ ಭಾನುವಾರ ಮಂಡನೆ ಆಗ್ತಾ ಇದೆ ಬಜೆಟ್. ಈ ಕುರಿತಾಗಿ ಇದ್ದಿದ್ದ ಅನುಮಾನಗಳಿಗೆ ಸರ್ಕಾರ ತೆರೆ ಎಳೆದುಬಿಟ್ಟಿದೆ. ಕೇಂದ್ರ ಸರ್ಕಾರ ಈ ವರ್ಷ ಫೆಬ್ರವರಿ 1 ಭಾನುವಾರ, ಜೊತೆಗೆ ಅದೇ ದಿನ ಗುರು ರವಿದಾಸರ ಜಯಂತಿಯು ಬಂದೈತೆ. ಹೀಗಾಗಿ ಅಂದು ಬಜೆಟ್ ಮಂಡನೆ ಆಗುತ್ತೋ ಅಥವಾ ಫೆಬ್ರವರಿ 2ರಂದು ಮಂಡಿಸಲಾಗುತ್ತೋ ಎಂಬ ಚರ್ಚೆ ದೇಶಾದ್ಯಂತ ಶುರುವಾಗಿತ್ತು. ಆದರೆ ಇವೆಲ್ಲ ಚರ್ಚೆಗಳಿಗೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಸರ್ಕಾರ ಸಂಪ್ರದಾಯ ಮುರಿಯದಿರಲು ನಿರ್ಧಾರ ಮಾಡಲಾಗಿದೆ. ಫೆಬ್ರವರಿ 1ರಂದೇ ಬಜೆಟ್ ಅನ್ನು ಮಂಡಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಸಂಪ್ರದಾಯ ಆರಂಭವಾದ ನಂತರ ಅಂದರೆ ಫೆಬ್ರವರಿ 1 ಬಜೆಟ್ ಮಂಡನೆಯ ಸಂಪ್ರದಾಯ ಸ್ಟಾರ್ಟ್ ಆದಾಗಿಂದ ಇದೇ ಮೊದಲ ಬಾರಿ ಭಾನುವಾರ ಮಂಡನೆ ಆಗ್ತಾ ಇದೆ. ಜನವರಿ 28ರಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ನಂತರ 2 ದಿನಗಳ ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ 9ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ.